ಎಲ್ಲರಿಗೂ ನಮಸ್ಕಾರ. ನಾನು ಗಾಯತ್ರಿ ಭಟ್. ಭಗವದ್ಗೀತೆಯನ್ನು ಕೇವಲ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದಲ್ಲ, ನಮಗಾಗಿ ಹೇಳಿದ್ದು. ಭಗವದ್ಗೀತೆಯಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದು, ನಮ್ಮ ಈ ಒತ್ತಡದ ಬದುಕಿನಲ್ಲಿ ಭಗವದ್ಗೀತೆ ಬೇಕಾಗ್ತು. ಸ್ವರ್ಣವಲ್ಲಿ ಮಠದ ಗುರುಗಳಾದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಅಭಿಲಾಷೆಯಂತೆ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರೂ ಗೀತೆಯನ್ನು ತಪ್ಪಿಲ್ಲದೆ ಹೇಳಲೇ ಕಲಿಯೋಣ. ಕೆಲವಷ್ಟು ಜನ ನನ್ನನ್ನು ಒಳಗೊಂಡು ಬೇರೆ ದಾಟಿಯಲ್ಲಿ ಭಗವದ್ಗೀತೆಯನ್ನು ಕಲ್ತಿರ್ತಾ, ಆದರೆ ಸ್ವರ್ಣವಲ್ಲಿ ಮಠದ ದಾಟಿಯಲ್ಲೇ ಕಲಿಯುವ ಹೇಳೋದಿರ್ತು. ಮತ್ತು ಕೆಲವಷ್ಟು ಜನ ಪುಸ್ತಕ ನೋಡ್ಕೊಂಡಯ್ಯ ಈ ಭಗವದ್ಗೀತೆ ನಮ್ಮ ಹತ್ರ ಕಲಿಲಪ್ಪದಲ್ಲ ಹೇಳಿ ಅಂದ್ಕೊಂಡ್ಬಿಡ್ತಾ. ಆದರೆ ಯಾರೂ ಹೆದರೋದು ಬೇಡ, ಎಲ್ಲರಿಗೂ ಭಗವದ್ಗೀತೆ ಕಲಿಯಲೇ ಅವಕಾಶ ಇತ್ತು. ನಾವು ತಪ್ಪದಾಗ ತಿದ್ದಲೆ ಗುರು ಬೇಕಾಗ್ತು. ಶ್ರೀಮತಿ ಸವಿತಾ ಜೋಶಿ ಅಕ್ಕ ಆನ್ಲೈನಲ್ಲಿ ಸ್ವರ್ಣವಲ್ಲಿ ಮಠದ ದಾಟಿಯಲ್ಲಿ ತುಂಬ ಚೆನ್ನಾಗಿ ನಿಧಾನವಾಗಿ ತಾಳ್ಮೆಯಿಂದ ಭಗವದ್ಗೀತೆಯನ್ನು ಹೇಳ್ಕೊಡ್ತಾ ಇದ್ದರು. ಬನ್ನಿ ಎಲ್ಲರೂ ಸೇರಿ ಭಗವದ್ಗೀತೆಯನ್ನು ಕಲಿಯೋಣ, ಕಲಿಸೋಣ, ಮತ್ತು ಅದರ ಅರ್ಥ ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಗೆಮನ. ಜೈ ಶ್ರೀ ಕೃಷ್ಣ.